ಮನೆಯವ್ರಿಗೆ ಇವತ್ತು ಸಂಕ್ರಾಂತಿ ಹಬ್ಬಕ್ಕೆ ಒಬ್ಬಟ್ಟು ಮಾಡ್ಬೇಕು ಅಂತಿದ್ದೀನಿ. ಎಷ್ಟು ಕೊಡ್ತೀಯ? 10 ಔಟ್ ಆಫ್ 10. ನಾನೇ ಫುಲ್ಲು. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ ಅಲ್ಲಿ ನಾವು ಡೇ 6 or 7 ಅಬ್ರ ಇವತ್ತಿನ ವ್ಲಾಗ್ ಅಲ್ಲಿ ನಿಮ್ಮ ಕಾಲನ್ನು ಹುಡಿ ಮಾಡ್ಲಿಕ್ಕೆ ಇದೆ. ಗೈಸ್ ಇವತ್ತು ಲೆಗ್ ವರ್ಕೌಟ್ ಇರುತ್ತೆ ಅಂಡ್ ಡೇ 6 ಡೇ 7 ಬಟ್ ಫೆಬ್ 6th ಗೆ ಡೇ 30 ಆಗುತ್ತೆ. ಬಟ್ ಅಷ್ಟೇ ಫೆಬ್ 10th ಮುಗಿಯದಾ ನನ್ನ ಟ್ರಾನ್ಸ್ಫಾರ್ಮೇಶನ್? ನಾವು ಯಾವಾಗ ಅಲ್ಲಿ ಎಂಟರ್ ಆಗ್ತೀವಲ್ಲ ಇಂಟರ್ನ್ಯಾಷನಲ್ ಕಂಟ್ರಿ ಆಗ ನಿಮ್ ಟ್ರಾನ್ಸ್ಫಾರ್ಮೇಶನ್ ಮುಗಿಯುತ್ತೆ. ಎಂಟರ್ ಆದ ಕೂಡಲೇ ನೀವು ರೆಡಿ ಇದ್ದೀರಾ ಅಂತನಾ ಗೈಸ್? ಇಂಟರ್ನ್ಯಾಷನಲ್ ಬಾಯಿ ಹೇಳಿಬಿಡಿ ಬ್ರೋ. ಲಾಸ್ಟ್ ಡೇ ಇನ್ ಬೆಂಗಳೂರು ನಿಮ್ಮ ವ್ಲಾಗ್ ನ ಟೈಟಲ್ ಯಾವಾಗ ಇರುತ್ತೆ ಆಗ ಜನರಿಗೆ ಹೇಳ್ಬಿಡಿ ದಟ್ 2.0 ಸ್ಯಾಮ್. ಫೈನಲಿ 2.0 ಸ್ಯಾಮ್ ಬರುತ್ತವಾಗ. ಈಗ ವರ್ಕೌಟ್ ಮುಗಿಸೋಣ. ಲೆಗ್ ವರ್ಕೌಟ್ ಮಾಡೋದಿದೆ. ಲೆಟ್ಸ್ ಗೋ ಗೈಸ್. ಇವತ್ತು ಲೆಗ್ ವರ್ಕೌಟ್ ಮಾಡಿಸ್ತಾರೆ. ನಾನು ಬೇಡ ನನಗೆ ಎನರ್ಜಿ ಇಲ್ಲ ಅಂದ್ರೆ ಇಲ್ಲ ಲೆಗ್ಗೆ ಮಾಡಬೇಕು ಅಂದ್ರು. ಲೆಗ್ಗೆ ಮಾಡ್ತಾರೆ. ನನಗೇನು ಬೇರೆ ಆಪ್ಷನ್ ಇದೆ ಗೈಸ್? ಅಲ್ಲ ಹೇಳ್ಬೋದ ನನ್ನ ಕಷ್ಟ ನನ್ನ ಆಡಿಯನ್ಸ್ ಹತ್ರ. ಮತ್ತೆ ಲೆಗ್ ಗ್ರೋ ಆಗಬೇಕು ಅಂತ ಹೇಳ್ತೀರಾ? Let's go. Shabash, push. Yeah. You can do it. Here we go, Sam. Push. Yes. Easy, Barley. Last. Push. Yes. Good set. So, Snehitare, that was squats for you. Next exercise, ಸಿಗ್ತೀನಿ. ಸ್ನೇಹಿತರೆ, ಸ್ಯಾಮ್ ಸಮೀರ್ ಇನ್ಸ್ಟಾ 2.0 ನೋಡಿ. ಗೈಸ್ ನಮ್ಮ ಟ್ರೈನರ್ಗೆ ರಿಕ್ವೆಸ್ಟ್ ಮಾಡಿ ಇಲ್ಲಿಂದ ಒಂದು 500 ಮೀಟರ್ ಒಂದು ಕಾಫಿ ಅಂಗಡಿ ಇದೆ, ಅಲ್ಲಿ ಕಾಫಿ ಕುಡಿಯೋಕೆ ಹೋಗೋಣ ಅಂತ ನಡ್ಕೊಂಡು ಹೋಗ್ತಾ ಇದೀವಿ. ಕಾಫಿ ಕುಡಿದು ನಾನು ಡೇನ ಸ್ಟಾರ್ಟ್ ಮಾಡಿ ಮತ್ತೆ ಮನೆಗೆ ಹೋಗಿ ಮುಂದಿನ ಕೆಲಸ ಕಂಟಿನ್ಯೂ ಮಾಡೋಣ. ಲೆಟ್ಸ್ ಗೋ ಗೈಸ್. ಕಾಫಿ ದಿ ಬೆಸ್ಟ್ ಕಾಫಿ, ತುಂಬ ಚೆನ್ನಾಗಿದೆ, ಅಲ್ಟಿಮೇಟ್. ಅಲ್ಲಿ ಇದು ತಿನ್ನೋಕ್ಕೆ ಸಾಯ್ತಿದ್ವಿ. 2 ರೂಪಾಯಿ ಅವಾಗಿದ್ದು. ಇವಾಗ ಎಷ್ಟಾಗಿದೆ ಗೊತ್ತಿಲ್ಲ, 15 ರೂಪಾಯಿ ಆಗಿರುತ್ತೆ. ಹೆಂಗ್ ಒದ್ದಾಡ್ತಿದ್ರು ನಮ್ಮ ಅಪ್ಪ ಮತ್ತು ದುಡ್ಡು ರೆಚ್ ಮಾಡೋಕ್ಕಿದ್ದೀನಿ ತಿನ್ನೋಕ್ಕೆ. ತಿನ್ನಂಗಿಲ್ಲ, ಮುಂದೆನೇ ಇದ್ರು. ಇವಾಗ ನೋಡ್ಬೋದಾ? ನೋಡಿ ಕ್ರೇಜಿ ಆಗಿ ಮಾಡ್ತಿದ್ದೆ. ಕಲರ್ ರ್ಯಾಪ್ ಅಲ್ಲ ಇದು, ಕ್ರೇಜಿ ಆಗಿದೆ. ನೈಸ್, ಟೂ ಗುಡ್. ನಾನು ಎನ್ನೆ ನೋಡಿದೆ ಬ್ಲಾಗ್ 1 month ಎಲ್ಲ ಪ್ರಾಂಕ್. ಹೌದು. ಹೆಂಗಿದೆ ರೆಸ್ಪಾನ್ಸ್? ಹೆಂಗಿದೆ ಕಲರ್ ನೋಡಿ? ಆಲ್ಮೋಸ್ಟ್ 10 years ಆಯ್ತು. ಹೌದಾ? ಓ, ಸೆಕೆಂಡ್ ಟೈಮ್ ಸಿಲ್ವರ್ ಕಲರ್ ಮಾಡಿಸ್ತಾ ಇದ್ದೀವಿ. ನೈಸ್, ಟೂ ಗುಡ್. ಜನ ಹಂಗೆ ನಿಲ್ಲಿಸ್ತಾರೆ ಒಂದು ಸೆಕೆಂಡ್ ನೋಡೋಕ್ಕೆ ಕಾರ್ ಯಾವ್ದಪ್ಪ ಇದು ಹಿಂಗಿದೆ ಅಂತ. ಟೂ ಗುಡ್. ನೈಸ್ ಮೀಟಿಂಗ್. ಸಿಗುವ. ಥ್ಯಾಂಕ್ ಯು. ಬಾಯ್. ಏನಾಯ್ತು, ನಮ್ಮ ಕಾರು ಆ ಕಾರ್ ನಮ್ಮ ಮುಂದೆ ಪಾಸ್ ಆಯ್ತು. ಅಯ್ಯೋ, ನಾವು ವಿಡಿಯೋ ಮಾಡಕ್ಕೆ ಆಗಿಲ್ಲ, ಹೋಗ್ಬಿಡ್ತಾರಪ್ಪ ಅನ್ಕೊಂಡು ನೋಡ್ರಿ ಅವರೇ ನಿಲ್ಸ್ಬಿಟ್ಟು ಇಳಿದ್ರು. ಓ ಅಪ್ಪ, ಸಬ್ಸ್ಕ್ರೈಬರ್ ಅಂದ್ಬಿಟ್ಟು ಹೋಗಿ ತೋರಿಸ್ತೇನೆ ನಿಮಗೆ ಬ್ಲಾಗಲ್ಲಿ. ಒಂಥರ ಕಣ್ಣಿಗೆ ಒಂಥರ ಕಾಣಿಸುತ್ತೆ ಕಾರು, ಡಿಫ್ರೆಂಟ್ ಕಲರ್ ಅಲ್ವಾ? ಬಟ್ ನಾನು ಈ ಕಾರಿಗೆ ಏನು ಮಾಡಲ್ಲ. ಸ್ಕೋಡರ್ ಹಾಕ್ಬಿಟ್ಟ ಮೇಲೆ ಏನಾದ್ರು ಮಾಡ್ಬಿಡ್ತೀನಿ. XUV ಏನೂ ಮಾಡಲ್ಲ, ಬಿಕಾಸ್ ಇದು ಶೋರೂಮ್. ಈ ಗಾಡಿ ಮೇಲೆ ನಾನು ಏನು ರಿಸರ್ಚ್ ಮಾಡಲ್ಲ. ಗಾಡಿ ಬೇಡ. ಬನ್ನಿ, ಮನೆಗೆ ಹೋಗ್ತಾ ಇದೀವಿ. ಶ್ರಾವಣ್ ಮನೆಯಿಂದ ಹೊರಟು ಜಿಮ್ ಮುಗಿತು, ಒಳ್ಳೆ ವರ್ಕೌಟ್ ಆಯಿತು. ಈಗ ಮನೆಗೆ ಹೋಗಿ ಡಯಟ್ ಮಾಡಿ, ಡಯಟ್ ಫುಡ್ ತಿಂದು ನಾನು ನಮ್ಮ ಮನೆಯವ್ರಿಗೆ ಇವತ್ತು ಸಂಕ್ರಾಂತಿ ಹಬ್ಬಕ್ಕೆ ಒಬ್ಬಟ್ಟು ಮಾಡಬೇಕು ಅಂತಿದ್ದೀನಿ. ಬನ್ನಿ, ಒಬ್ಬಟ್ಟು ಮಾಡಿಕೊಡುವ. ಗೈಸ್, ಫೈನಲಿ ಮಾರ್ಟಿಗೆ ಬಂದಿದ್ದೀನಿ. ಅಲ್ಲಿಂದ ಹೊರಟು ಈಗ ನಾನು ಒಬ್ಬಟ್ಟು ಮಾಡಬೇಕು ಅಂತಿದ್ದೀನಿ ನಮ್ಮ ಮನೆಯವ್ರಿಗೆ ಎಲ್ರಿಗೂ. ಒಬ್ಬಟ್ಟಿಗೆ ಏನೇನು ಬೇಕು ಅಂತ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀನಿ. ಯೂಟ್ಯೂಬಲ್ಲಿ ನೋಡಿ ಯೂಟ್ಯೂಬಲ್ಲೇ ಮಾಡಿ ನಾನು ಕಾಂಟೆಂಟ್ ಮಾಡುವ ಯೂಟ್ಯೂಬರ್. ಫಸ್ಟ್ ಮೈದಾ ತಗೋಬೇಕು. ಮೈದಾ ಚೆನ್ನಾಗ 1 kg ಸಾಕು, ಜಾಸ್ತಿ ಮಾಡೋದು ವೇಸ್ಟ್ ಆಗ್ಬಿಡುತ್ತೆ. ಸೇವಿಂಗ್ ಸಮೀಪ್ ಗೈಸ್, ಇಲಾಚಿ ಪೌಡ್ರ್ ಅಂತೆ, ಕಾರ್ಡಮಮ್ ಪೌಡ್ರ್. ಇಷ್ಟೊಂದು ಬೇಡ ಮಾರೆ, ಅಷ್ಟು ಸಾಕು ಮಾರೆ.
ಈ ಶ್ರವಣ್ ಹತ್ರ ಮಾತಾಡಿ ಮಂಗಳೂರು ಭಾಷೆ ಬರ್ತಿದ್ದೇವೆ ನನ್ನ ಭಾಗದಲ್ಲಿ. ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ, 30 ದಿನ ಇಷ್ಟೇ ಬೇಕಾಗಿರೋದು. ಆಮೇಲೆ ಒಬ್ಬರ ಜೊತೆ ಹಾಲು ತುಪ್ಪ ಬೇಕು, ದಿ ಬೆಸ್ಟ್ ಕಾಂಬಿನೇಷನ್. ತಿನ್ನೋದು ನನಗಲ್ಲ, ನಮ್ಮ ಟೀಮ್ಗೆ. ಆಮೇಲೆ ನಾನು ಇದೆಲ್ಲ ತಿಂತೀನಿ ತಿಂತೀನಿ ಆದ್ಮೇಲೆ ನಮ್ಮ ದಿನ ನನಗೆ ಮಕಾನ ತೊಗೊಂಬ ಅಂತ ಹೇಳ್ತಾನೆ ಇದ್ರು. ನಮ್ಮಮ್ಮ ಪಾಪ 2-3 ದಿನ ಹೇಳಿದ್ರು, ನಾನು ಇಗ್ನೋರ್ ಮಾಡಿದ್ದೆ, ನಂಗೆ ನೆನಪಿರಲಿಲ್ಲ, ಬೇರೆ ಕೆಲಸದಲ್ಲಿದ್ದೆ. ಇವತ್ತು ನನ್ನ ನೆನಪಾಯ್ತು, ತೊಗೊಂಡು ಹೋಗ್ತಾ ಇದ್ದೀನಿ ನಮ್ಮ ಮಕಾನ. ಮಕಾನ ಮತ್ತು ಗೀ ತೊಗೋಬೇಕು, ಗೀ. ಗಾಯ್ಸ್ ನಮ್ಮ ಮನೆಯವ್ರಿಗೆಲ್ಲ ಒಂದು ಸರ್ಪ್ರೈಸ್ ಇದೆ ಇವತ್ತು. ಏನು ಮದುವೆ ಅದ? ಇವನ್ನ ಕಟ್ ಮಾಡಿ ಸ್ವಲ್ಪ ಪ್ರೇಮಿಂದ ಆಚೆ ಹಾಕ್ಬಿಡಿ ಇವನ್ನ. ಸರ್ಪ್ರೈಸ್ ಏನಂದ್ರೆ ಯಾವ ಹಬ್ಬ ಬರ್ತಿದೆ? ಸಂಕ್ರಾಂತಿ. ಸೊ ಇವತ್ತು ನಾನು ನಮ್ಮ ಮನೆಯವ್ರಿಗೆಲ್ಲ ಒಬ್ಬಟ್ಟು, ನಾನೇ ಒಬ್ಬಟ್ಟು ರೆಡಿ ಮಾಡ್ಕೊಡ್ತೀನಿ. ಅಂಡ್ ಅವ್ರು ತಿಂದು ಸವಿದು ಹೆಂಗಿದೆ ಯಾವತ್ತಾದ್ರೂ ಮಾಡಿದ್ಯಪ್ಪ? ಯೂಟ್ಯೂಬ್ ಇದೆಯಲ್ಲ, ಒಬ್ಬಟ್ಟು ಮಾಡೋದು ತುಂಬಾ ಕಷ್ಟ, ತುಂಬಾ ಕಷ್ಟ. ಸಪೋರ್ಟಿಂಗ್ ತಗೋ, ಇಲ್ಲಿ ಟ್ರೈನ್ ಸಪೋರ್ಟಿಂಗ್ ಎಲ್ಲ ಇಲ್ಲ. ಸಪೋರ್ಟಿಂಗ್ ಅಂದ್ರೆ ಅವಳೇ ಮಾಡ್ಬೇಕಿಲ್ಲ, ಇಲ್ಲ ನೀನೇ ಮಾಡೋ, ಹೇಳ್ಕೊಡ್ತೀನಿ. ಏನ್ ಹೇಳ್ಕೊಡ್ಬೇಡ, ಯೂಟ್ಯೂಬ್ ಇದೆ, ಒಳ್ಳೇದಾಗ್ಲಿ. ಗೈಸ್ ಈಗ ಯಾರು ಕಿಚನ್ ಬಂದು ಡಿಸ್ಟರ್ಬ್ ಮಾಡ್ಬೇಡಿ. ಅರ್ಧ ಗಂಟೆ ಕ್ಲೀನಿಂಗ್, ಕಿಚನ್ ಕ್ಲೀನಿಂಗ್ ಅಲ್ಲ, ಕ್ಲೀನಿಂಗ್ ಮಾಡಕ್ ಬಂದವ್ರ ಅರ್ಧ ಗಂಟೆ, ಆಮೇಲೆ ಕ್ಲೀನ್ ಮಾಡ್ಕೊಡ್ತೀನಿ, ಮಾಡ್ಕೊಳ್ಳ. ಮಿಕ್ಸಿಂಗ್ ಎಲ್ಲ ಇಲ್ಲಿ ಮಾಡ್ಕೊಳ್ಳೋಣ ಗೈಸ್, ಕಿಚನ್ ಅಲ್ಲಿ ಮಾಡೋದು. ಆಮೇಲೆ ಕುಕ್ ಮಾಡೋದಲ್ಲ ಕಿಚನ್ ಅಲ್ಲಿ ಮಾಡ್ಕೊಳ್ಳೋಣ. ಆಕ್ಚುಲಿ ಸಂಕ್ರಾಂತಿಗೆ ಎಳ್ಳು ಬೆಲ್ಲ ಕೊಡ್ಬೇಕು ಅಲ್ವಾ? ಆಮೇಲೆ ಶುಗರ್ ಕ್ಯಾನ್ ಕೊಡ್ಬೇಕು ಅಲ್ಲ, ಇದು ಕಬ್ಬು ಎಳ್ಳು ಬೆಲ್ಲ. ಅದೇ ನಾವು ಒಂದು 4-5 ಜನ ಮನೆಗೆ ಹೋಗಿ ಮಿಕ್ಸ್ ಮಾಡಿ ಕೊಡ್ಬೇಕು. ಚಿಕ್ಕ ಪ್ಯಾಕೆಟ್ ಮಾಡಿ ಸಪರೇಟ್ ಆಗಿ ಒಂದ್ 5 ಜನ ಕೊಡು, ಒಳ್ಳೇದಾಗತ್ತೆ. ಎಳ್ಳು ಬೆಲ್ಲ ಕಬ್ಬು ಪ್ಲೀಸ್ ತೊಗೊಂಡು ಸೈಡ್ ಹೋಗಿ ಕೂತ್ಕೊಂಡ್ಬಿಡಿ. ಹೋಗಿ ಹೋಗ್ರಿ ಆ ಕಡೆ, ಇನ್ನೇ ಕಚ 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 ಅಂತ ಇರಿಟೇಟ್ ಮಾಡ್ತಾರೆ. ಸೋನು ಸ್ವಲ್ಪ ಬೇಗ ಟೇಬಲ್ ಕ್ಲೀನ್ ಮಾಡೋ, ಬ್ರೇಕ್ಫಾಸ್ಟ್ ಮಾಡ್ತೀನಿ. ಅವಾಗಲೇ ಏನಂದ್ರೆ ನಾನು ಯಾರು ಹೆಲ್ಪ್ ತಗೊಳ್ಳೋಣ ಅಂತ. ಅಲ್ಲ ಒಬ್ಬಟ್ಟಿಗಲ್ಲಮ್ಮ, ಟೇಬಲ್ ಕ್ಲೀನ್ ಮಾಡಕ್ಕೆ ಹೆಲ್ಪ್ ಮಾಡಿ ಸ್ವಲ್ಪ. ಸೈನ್ ಕಮ್ ಫಾಸ್ಟ್ ಕ್ಲೀನ್ ಟೇಬಲ್. ಏನಿಲ್ಲ, ಕೊಬ್ಬರಿ ಹಾಕ್ತಾರೆ, ತುಪ್ಪ ತೆಂಗಿನಕಾಯಿ ಬೇಕು. ಇರಿಟೇಟಿಂಗ್ ಪಾರ್ಟ್ ಏನ್ ಗೊತ್ತಾ, ಇವ್ರು ಬಂದು ಇದು ಬೇಕು ನಾವೆಲ್ಲ ಎಡಿಟಿಂಗ್ ಮಾಡ್ಕೊಂಡು ಬಿಡು. ಟೇಬಲ್ ಕ್ಲೀನ್ ಮಾಡು ಸರ್. ಇರಿಟೇಟಿಂಗ್ ಮತ್ತೆ ಇಷ್ಟೇ ತಿಂತಾ ಇದೀನಿ, ಸಾರಿ ಇಷ್ಟೇ ತಿನ್ಬಿಡ್ತೀನಿ. ಮಕಾನ ಆಯ್ತು ತಿನ್ಬೋದು, ಲೋ ಕ್ಯಾಲರಿ. ಗೈಸ್ ಸೊ ಫೈನಲಿ ಟೇಬಲ್ ಎಲ್ಲ ಸೆಟ್ ಆಗಿದೆ, ನಂದು ಬ್ರೇಕ್ಫಾಸ್ಟ್ ಆಯ್ತು. ಈಗ ಒಬ್ಬಟ್ಟು ಪ್ರೊಸೀಜರ್ ಶುರು. ಫಸ್ಟ್ ನಾವು ಮೈದಾ ಹಾಕೋತಾ ಇದೀವಿ. ಗೈಸ್ ಇದು ಒಬ್ಬರೇ ಮಾಡೋಕ್ಕಾಗಲ್ಲ, ಯಾರು ಹೆಲ್ಪ್ ಮಾಡಲೇಬೇಕು. ನೀನು ಅದು ಮಾಡು, ನಾನು ಹಾಕ್ತೀನಿ. ಇದೆಲ್ಲ ಫಿಲ್ಟರ್ಡ್ ಮೈದಾ ಇದೆ. ಈಗ ಉಪ್ಪು ಹಾಕ್ಬೇಕು, ಮತ್ತೆ ಅರ್ಶಿನ ಹಾಕ್ಬೇಕು. ಅರ್ಶಿನ, ಉಪ್ಪು, ಸಾಯಿಲ್, ವಾಟರ್, ಆಯಿಲ್. ಗೈಸ್ ಇದೆಲ್ಲ ಹೆಲ್ಪ್ ಮಾಡಲೇಬೇಕಾಗುತ್ತೆ. ಗೈಸ್ ಸೊ ಹೆಲ್ತಿಯಾಗಿ ಒಬ್ಬಟ್ಟು ಮಾಡೋಣ ಅಂತ ಆಲಿವ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಕೈ ತೊಳೆದಿದ್ದೀನಿ. ಗೈಸ್ ಸೊ ನಮ್ಮ ಅಮ್ಮ ಫ್ರೆಂಡ್ ಆಂಟಿ ನಂಗೆ ಹೆಲ್ಪ್ ಮಾಡ್ತಿದ್ದಾರೆ. ಅಂದ್ರೆ ಮಾತಾಡಿ ಹಿಂಗೆ ನಾನು ಯೂಟ್ಯೂಬಲ್ಲಿ ವಿಡಿಯೋ ತೋರಿಸಿದೆ, ಇದೆಲ್ಲ ಒಬ್ಬಟ್ಟ ನಾನು ಹೇಳ್ಕೊಡ್ತೀನಿ, ಅದು ಒಬ್ಬಟ್ಟು ಅಂದ್ಬಿಟ್ಟು ನಂಗೆ ಹೇಳ್ಕೊಡ್ತಿದ್ದೆ. ಸುಮ್ಮನೆ ಹಂಗಿಂದ ರೆಡಿಮೇಡ್ ತೊಗೊಂಬಂದು ನಾನೇ ಮಾಡಿದೆ ಡೋ ಮಾಡ್ಬೋದು. ಎಲ್ಲರೂ ಹೆಂಗ್ ನೋಡ್ತಾರೆ ಅಂದ್ರೆ, ನಾನ್ ಹಿಂಗ್ ಡೋರ್ ಓಪನ್ ಮಾಡಿದ ತಕ್ಷಣ ಎಲ್ಲ ಹಿಂಗ್ ನಿಂತವ್ರೆ. ಒಬ್ಬಟ್ಟು ಒಂದ್ ನಿಮಿಷ ಅಲ್ಲ ಗೈಸ್, ಅವನು ಎಣ್ಣೆನ ಅದಕ್ಕೆ ಹಾಕಿ ಹಸಿಟ್ ಕಳ್ದಾಗ ಎಣ್ಣೆ ಬರ್ಬೇಕು, ಇವನೇ ಎಣ್ಣೆ ಹಾಕ್ಬಿಟ್ಟು ತೆಲಿಸ್ತಾನಂತೆ. ಸ್ವಲ್ಪ ಹೊತ್ತು ಒಣಗಾಕ್ ಬಿಡ್ಬೇಕು ಇಟ್ಟು. ಹೇಳು ಒಬ್ಬಟ್ಟು ತಿಂದಿದ್ಯಾ? ತಿಂದಿದ್ದ ಮಾಡಿದ್ದ? ತಿಂದಿದ್ಯಾ? ತಿಂದಿದ್ದೀನಿ, ತುಂಬಾ ತಿಂದಿದ್ದೀನಿ. ಇಟ್ಟು ಆಗಿದೆ, ಒಂಚೂರು ಎಣ್ಣೆ ಹಾಕ್ಬಿಟ್ಟು. ಎಣ್ಣೆ ಹಾಕ್ಬೇಡ, ಇನ್ನು ಫಸ್ಟ್ ಮಿಕ್ಸ್ ಮಾಡು ಚೆನ್ನಾಗಿ. ಫುಲ್ ಹಿಂಗೆ ಎಳಿ, ಹಿಂಗೆ ಹಿಂಗೆತ್ತು ಹಿಂಗೆ ಮಾಡು. ಗೈಸ್ ಈಗ ಒಂದು ಸ್ವಲ್ಪ ಹೊತ್ತು ನೆನಿಬೇಕು ಚೆನ್ನಾಗಿದು, ಅವಾಗ ಸಾಫ್ಟ್ ಆಗುತ್ತೆ ಇಟ್ಟು. ಗೈಸ್ ಈಗ ಪ್ಲೇಟ್ ಮುಚ್ಚಿಬಿಟ್ಟು ಇಟ್ಬಿಡೋಣ ಸೈಡ್ಗೆ, ಆಮೇಲೆ ಊರ್ನ ರೆಡಿ ಮಾಡ್ಕೋತೀನಿ. ಯೂಟ್ಯೂಬ್ ವಿಡಿಯೋ ಪ್ಲೀಸ್. ಇದು ಹೆಂಗ್ ನೋಡಿದೆ? ಯೂಟ್ಯೂಬ್ ನೋಡಿಲ್ವಾ?
ನಾನು ನಿಂತರಾನೆ ಸೋನು ಯೂಟ್ಯೂಬಲ್ಲಿ ನೋಡಿ ಯೂಟ್ಯೂಬಲ್ಲಿ ಹಾಕೋನು ಯೂಟ್ಯೂಬಲ್ಲಿ ನೋಡಿ ಯೂಟ್ಯೂಬಲ್ಲೇ ಹಾಕೋ ಕಾಂಟೆಂಟ್ ಕ್ರಿಯೇಟರ್ ನಾನು ನಿಂತರ. ನಾನು ಯೂಟ್ಯೂಬ್ದಿಂದ ಯಾವುದು ಫುಡ್ ಬ್ಲಾಗಿಂಗ್ ಹೌದಾ? ನಿಮ್ ತಾಯನೇ ಇಟ್ಟು ಹೇಳು, ನೀನ್ ಯಾವ್ದು ಯೂಟ್ಯೂಬಲ್ಲಿ ನೋಡಿ ಯೂಟ್ಯೂಬಲ್ಲಿ ಹಾಕಿಲ್ಲ ಅಂತ. ಯೂಟ್ಯೂಬ್ ನೋಡಿಲ್ಲ ನನ್ ತಾಯನೇ ಹೇಳ್ಬೇಡ. ಐಡಿಯಾ ಕೊಟ್ಟಿದ್ದೆ ನಾನು. ಯೂಟ್ಯೂಬ್ ಇಂದ ಅಂತೂ ನೋಡಿಲ್ಲ, ಮತ್ತೆ ಇನ್ಸ್ಟಾಗ್ರಾಮ್ ಇಂದ. ಸೊ ಕುಕ್ಕರಲ್ಲಿ ಬಿಸಿನೀರು ಇಟ್ಟಿದ್ದೀವಿ, ಸ್ವಲ್ಪ ಬಿಸಿ ಆದ್ಮೇಲೆ ಈಗ ನೆಕ್ಸ್ಟ್ ಪ್ರೊಸೀಜರ್ ನಿಮ್ಗೆ ಹೇಳ್ತೀನಿ. ನಮಗೆ ಕೊಬ್ಬರಿ ಬೇಕಿತ್ತಂತೆ, ಮರ್ತೋಗ್ಬಿಟ್ಟಿದೆ. ಮತ್ತೆ ಬಟರ್ ಪೆಪ್ಪರ್ ಬೇಕಿತ್ತು, ಮತ್ತೆ ತುವರ್ ದಾಲ್ ಅಂತೆ, ಅದು ತಗೋಬೇಕು. ಏನಂದೆ ನೀನು ಕೊಬ್ಬರಿಗೆ ಅದೆಲ್ಲ ಹಾಕಲ್ಲ, ನನ್ಗೆ ಏನ್ ಬೇಕು ಹಂಗ ಹಾಕೊಂಡ್ ಮಾಡ್ತೀನಿ ಅಂದ್ರೆ. ಇವಾಗ ಏನಿಗೆ ತರ್ದೆ? ಏನ್ ಮಾತಾಡೋದು? ಏನಿಗೆ ತರ್ದೆ? ಮತ್ತೆ ಏನಿಗೆ ಕಿರಿಕಾ ಹೊಡಿತ್ಯಾ? ಗೈಸ್ ಕಡಲೆಬೇಳೆಗೆ ಮತ್ತೆ ಈಗ ತೂರ್ ದಾಲ್ ಹಾಕ್ತಾ ಇದೀನಿ ಅರ್ಧಕ್ಕೆ. ಗೈಸ್ ಸೊ ಈಗ ಇದನ್ನ ಎತ್ತಿ ಇಲ್ಲಿ ಕುದೀತಿರೋ ನೀರಿಗೆ ಹಾಕ್ಬೇಕು, ಮೆತ್ತಗೆ ಹಾಕ್ಬೇಕು. ಬಿಕಾಸ್ ನೀರು ಕುದೀತಿದೆ. ನಾವೇನ್ ಮಾಡ್ತೀರಿ, ಒಬ್ಬಟ್ಟು ಮಾಡ್ಬೇಕ್ರೆ ಬೇಳೆ ಮತ್ತೆ ಬೆಲ್ಲ ಎರಡೂ ಕುದಿಸ್ತೀರಿ ಜೊತೆಗೆ, ಆಮೇಲೆ ಇಲಾಚಿ ಹಾಕ್ತೀವಿ. ಇವ್ರೇನೋ ಪ್ರೊಫೆಷನಲ್ ಆಗಿ ಮಾಡ್ತಾ ಇದಾರೆ, ಯೂಟ್ಯೂಬ್ ಅಲ್ಲಿ ನೋಡೋಣ ಹೆಂಗ್ ಮಾಡ್ತಾರೆ. ಒಬ್ಬಟ್ಟು ಹಿಂಗೆ ಮಾಡ್ಬೇಕು. ನಮ್ಮ ಒಬ್ಬಟ್ಟು, ನಾವ್ ಇಂಡಿಯನ್ ಒಬ್ಬಟ್ಟು ಈ ತರ ಅಪ್ಪ ನೋಡಿರೋದು. ಇವ್ರದ್ದು ಯಾವ ತರ ಒಬ್ಬಟ್ಟು ಗೊತ್ತಿಲ್ಲ. ಗೈಸ್ ನಾನು ಯೂಟ್ಯೂಬ್ ನಂಬ್ಕೊಂಡಿದ್ದೆ, ಬಟ್ ನಮ್ಮ ಫ್ರೆಂಡ್ ಆಂಟಿ ಇವ್ರು ಹೇಳಿದ್ರು, ಅವ್ರು ಹೇಳ್ದಂಗೆ ನಾನು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್. ನೋಡೋಣ ಏನಾಗುತ್ತೆ ಅಂತ. ನನ್ಗೆ ಆಂಟಿ ಮೇಲೆ ನಂಬಿಕೆ ಇದೆ, ಚೆನ್ನಾಗಿರೋದೇ ಬರುತ್ತೆ. ಬೆಸ್ಟ್, ಯಾಕಂದ್ರೆ ನಮ್ಗೆ ಒಬ್ಬಟ್ಟು ಅಷ್ಟು ಮಾಡಕ್ ಬರಲ್ಲ. ನಾನು ಹೇಳ್ತಾ ಇದೀನಿ ಅದಕ್ಕೆ. ನಿನಗೆ ಬರುತ್ತಾ? ನಿಮ್ಮ ಮನೆಗೆ ಹೋಗ್ಬಿಟ್ಟು ಮಾಡ್ಕೊಂಡು ತಿನ್ಕೋ. ಇವ್ರ ಮನೆಗೆ ಒಬ್ಬಟ್ಟು ಮಾಡ್ತಾಳೆ, ನಮಗ್ ಕೊಡ್ತಾಳೆ. ಆಯ್ತಾಯ್ತು, ಆಯ್ತಾ? ಹೋಗು. ಬಾಯ್, ಟೇಕ್ ಕೇರ್. ನಿನ್ ಮನೆ ಆಚೆ ನೀನ್ ಕಾಲಿಟ್ಟು ತೋರ್ಸು, ನಿಂಗೆ ದಮ್ಮಿದ್ರೆ. ಹೊಸ ಜಗಳ, ಹೊಸ ಕಿರಿಕ್ ಶುರುವಾಗಿದೆ. ಸೊ ಇವತ್ತಿನ ಕಿರಿಕಲ್ಲಿ ನಮ್ಮ ಅಕ್ಕ ಬಟ್ಟೆ ಪ್ಯಾಕ್ ಮಾಡ್ಕೊತಿದ್ದಾಳೆ, ಯಾಕೆಂದ್ರೆ ಅವಳಿಗೆ ಉರಿದೋಗಿದೆ ನಾನು ಇಲ್ಲಿ ಡೈಲಾಗ್ ಅಲ್ಲಿ. ಸೊ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಈಗ ಹೊಡ್ತಾಳೆ ಅವಳು. ಸೊ ಬೇಗ ಹೋಗ್ಲಿ ಅಂತ ನಾನು ಬೇಡ್ತಾ ಇದ್ದೀನಿ ದೇವ್ರೆ, ಬೇಗ 2 ನಿಮಿಷದಲ್ಲಿ ಹೊಟ್ಬಿಡ್ಲಿ ನಮ್ಮ ಅಕ್ಕ. ನಾನು 10 ನಿಮಿಷದಲ್ಲಿ 1 2 3 4 5 6 7 8 9 10 ಇನ್ನು ಹೋಗ್ಲೇ ಇಲ್ಲ ಅವಳು, ಇಲ್ಲೇ ಇದ್ದಾಳೆ. ಅವಳು ಎಷ್ಟೊತ್ತು ಇಲ್ಲೇ ಇರ್ತಾಳೆ ಅಷ್ಟು ಹೊಡಿತಾ ಇರ್ತೀನಿ ಅವಳಿಗೆ. ಹೊಡಿರಿ ಕಮೆಂಟ್ ಆಗ್ತಾರೆ, ನನಗೆ ಗೊತ್ತು. ನಾನು ಹೊಡಿಯಲ್ಲ ಅವಳಿಗೆ. ಆಫ್ ಕ್ಯಾಮ್ರಾ ಹೊಡಿತೀನಿ, ಆನ್ ಕ್ಯಾಮ್ರಾ ಹೊಡಿಯಲ್ಲ. ಕ್ಯಾಮ್ರಾ ಆಫ್ ಮಾಡ್ರು 1 ನಿಮಿಷ. ಗೈಸ್ ಸೊ ನಮ್ಮ ಅಕ್ಕ ಅವಳು ವಾಪಸ್ ಮನೆಗೆ ಹೋಗ್ತಿಲ್ಲ, ಇಷ್ಟು ದಿನ ನಮ್ಮ ಮನೇಲಿದ್ಲು. ಸೊ ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ದಾಳೆ. ನಾನೀಗ ಹೋಗಿ ನನ್ನ ಅಡುಗೆ ಮಾಡ್ತೀನಿ. ಏನ್ ಸೋನು ಏನಾರು ಹೇಳ್ತೀಯಾ ಈ ಸಿಚುವೇಶನ್ಗೆ? ಇದೊಂದು ಬಿಟ್ಬಿಟ್ಟೆ ಇಲ್ಲಿ ನೋಡಿ. ನಾನು 10 ಸತಿ ಫೋನ್ ಮಾಡಕ್ಕಾಗಲ್ಲ, ನಂಗೆ ಟೈಮ್ ಆಯ್ತಲ್ಲಿ. ಟೈಮ್ ಆದ್ರೆ ಹೋಗು, ಹಂಗೆ ಹೋಗು. ಟೈಮ್ ಆದ್ರೆ ನಾನೇನ್ ಮಾಡ್ಲಿ? ಇರಿಟೇಟ್ ಮಾಡಬಾರ್ದು ಅಂತ ಯಾರು ಹೇಳಿಲ್ಲ ಗೈಸ್. ಹೊಡಿಬಾರ್ದು ಅಂತ ಹೇಳಿದ್ರೆ ಹೊಡಿಯಲ್ಲ, ಮುಟ್ಟಲ್ಲ. ಮುಟ್ಟದೀರ ಅಳಿಸ್ತೀನಿ ಇವಳನ್ನ. ಬಂದೆ. ಕೆಲಸ ಇದೆ ಬರ್ರಪ್ಪ. ಬಂದೆ ಬಸ್. ಮಾತಾಡಕ್ ಬಂದಿರೋದಮ್ಮ. ಮತ್ತೆ ಹೆಂಗಿತ್ತು ಇಷ್ಟ ದಿನ ಮನೇಲಿ ಇದ್ದಲ್ಲ, ಹೆಂಗನ್ನಿಸ್ತು? ಏನನ್ನಿಸ್ತು? ಬ್ರೈಟ್ ಮಾಡ್ಲಿ. ಏನನ್ನಿಸ್ತು ಇಷ್ಟ ದಿನ ಮನೇಲಿ ಏನನ್ನಿಸ್ತು? ವಿಡಿಯೋ ಹಾಕ್ತೀಯಾ? ಸಾಕ್ ಬಂದ ಅಳಿಸ್ಬಿಟ್ಟ ಅಂತ ವಿಡಿಯೋ ಹಾಕ್ತಾಳೆ ಗೈಸ್. ನಾನು ಅವತ್ತು ಹೊಡ್ದೇ ಇಲ್ಲ ಅವಳಿಗೆ. ನಮ್ಮ ಅಕ್ಕ ನಂಗೆ ಹೊಡೆದ್ಲು ಅಂತ. ಅವಳು ವಿಕ್ಟಿಮ್ ಕಾರ್ಡ್ ಆಡಿದಾಳೆ ಅವತ್ತು ನನ್ನ ಹತ್ರ. ಅಯ್ಯೋ ನಮ್ಮ ನೋಡ್ಬಿಟ್ರು. ನೋಡೋದ ಇಬ್ರು ಹೊಡಿತಾರೆ. ಇದು ಸರಿನಾ? ಅವಳಿಗೂ ಅವತ್ತೇನು ಕೊಡ್ತಿದ್ದು, ಹೆವಿ ಮಾತಾಡ್ತಿದ್ಲು, ಅದು ಹೊಡೆದಿಲ್ಲ ಅಂತ ನನಗೂ ಗೊತ್ತು. ನಾನು ಅದಕ್ಕೆ ನಾನು ಹಿಂಗ್ ಮುಟ್ಟಿದ್ದೆ ಆಯ್ತಾ, ಹಿಂಗ್ ಅಂತಿದ್ದೆ. ರಪ್ಪ ಹೊಡೆದಿದ್ದು ನಾನಲ್ಲ. ತೋರಿಸ್ತೀನಿ ತಿರುಗಿ. ಅಲ್ಲ ನಿಮಗೆ ಬಾಯ್ಲಿ ಬಿಟ್ಬಿಡು ಅಂತ ಒಂದ್ಸಲ ಹೇಳಿ ಮುಗಿಸ್ಬಿಡ್ತೀನಿ. ಪ್ಲೀಸ್ ಬಿಟ್ಬಿಡು ನನ್ನ ಅಂತ ಹೇಳಿ. ಪ್ಲೀಸ್ ಬಿಟ್ಬಿಡು. ಹಿಂಗೆ ಸ್ವಲ್ಪ ಪ್ಲೀಸ್ ಮತ್ತೆ ಮಾಡಿ. ಲಾಸ್ಟ್ ಟೈಮ್ ಹೋಗ್ಬಿಡ್ತೀನಿ. ಬಿಟ್ಬಿಡಪ್ಪ ಅಂತ ಹೇಳಿ, ಅದು ರೆಕಾರ್ಡ್ ಆಗಿದೆ ಅದಕ್ಕೆ. ಬಿಡಪ್ಪ ಪ್ಲೀಸ್ ಬೇಗ ನಾನು 4 ಸರಿ ಮಾಡ್ಬಿಟ್ಟೆ. ಪ್ಲೀಸ್ ಬಿಟ್ಬಿಡಪ್ಪ ಅಂತ ಒಂದ್ಸರಿ ಹೇಳು. 5 ಸರಿ ಮಾಡ್ಬಿಟ್ಟೆ. ದಯವಿಟ್ಟು ನನ್ನ ಬಿಟ್ಬಿಡಪ್ಪ. ಬಾಯ್.
ಹೋಯ್ತಾ ಹೇಳಿಲ್ಲ ಅಂದ್ರೆ ಹೋಯ್ತು. ಗೈಸ್ ಕುಕ್ಕರ್ ಇಟ್ಟಿದೀವಲ್ಲ ಅದು 2 ವಿಸಿಲ್ ಕೂಗ್ಬೇಕು. ಒಂದ್ ವಿಸಿಲ್ ಕೂಗಿದ್ಮೇಲೆ ಮುಂದಿನ ಪ್ರೊಸೀಜರ್ ಶುರು. ಸೊ ಏನಂದ್ರೆ ಎಲ್ಲ ನಂಗೆ ಚಾಲೆಂಜ್ ಮಾಡ್ತಿದ್ದಾರೆ 1 hour 2 hour ಒಬ್ಬಟ್ಟು ಮಾಡಕ್ಕಾಗಲ್ಲ, ಅದಕ್ಕೆಲ್ಲ 3-4 hour 5 hour ಬೇಕು ಅಂತ. ಬಟ್ ನಾನು ಮಾಡಿ ತೋರಿಸ್ತೀನಿ. ಹಿಟ್ಟು ನೆನೆಕೆ ಬೇಕು. ನಿನ್ನಿತಾ ಇದೆಯಲ್ಲ ಅಲ್ಲಿ ನೆನಿತಾ ಇದೆಯಲ್ಲ ಸಾಕಷ್ಟು. ತಿನ್ನೋರು ಇವರು, ನಮ್ಗೇನಿದೆ, ನಾನು ಡಯಟಲ್ಲಿ ಇದ್ದೀನಿ, ಬೇಗ ಮಾಡ್ಕೊಡ್ತೀನಿ, ತಿನ್ನಿ. ಗೈಸ್ ಸಾಫ್ಟ್ ಆಗಿದೆ ನೋಡಿ, ಇನ್ನೂ ಸಾಫ್ಟ್ ಆಗ್ಬೇಕು. ಹಿಂಗ ಅಂದ್ರೆ ಫುಲ್ ಸಾಫ್ಟ್ ಆಗ್ಬೇಕು. ಅದಕ್ಕೆ ಅದು ನೆನೆಯಾಗಿ ಬಿಟ್ಟಿರೋದು ಜಸ್ಟ್ ನಾವು ಸ್ವಲ್ಪ ಹೊತ್ತು. ಗೈಸ್ ಗಾಬರಿಗೆ ಫೋಲ್ಡೇ ಮಾಡ್ತಿಲ್ಲ, ಬ್ಯಾಗ್ ಹಾಕೊಂಡು ಹೋಗ್ತಾವಳೆ. ನೀನ್ ಒಂದ್ ದಿವಸ ಆದ್ರೂ ಹೋಗಿ ಬಟ್ಟೆ ಮರ್ಚೋದ್ ನೋಡಿದಿನ? ಬೇರೆಯವ್ರು ಮಾಡಿದ್ರೆ ಯಾಕೆ ಹಿಂಗ್ ಮಾಡ್ತೀಯಾ? ಇವ್ರಿಬ್ರದ್ದು ಬರೀಯ ನೋಡಿ, ಅದು ಒಬ್ಬಟ್ಟು ಮಾಡೋದಂತ ಇವರೇ ತಿಂದು ಖಾಲಿ ಮಾಡ್ತಾರೆ. ಕೊಬ್ಬರಿ ಎದೆ ಉರಿಯುತ್ತಲೇ, ಕೊಬ್ಬರಿ ಎದೆ ಉರಿಯುತ್ತ ಮಗನೇ. ಮೊದಲೇ ಎದೆ ಹಿಡ್ಕೊಂಡು ಓಡಾಡ್ತಿರ್ತೀಯ 2 ದಿನಕ್ಕೆ ಒಂದ್ಸರಿ. ಗೈಸ್ ಸೊ ನಾನು ಇಲಾಚಿ ಪೌಡರ್ ತಗೊಂಡೆ, ಎಲ್ಲೂ ಮಿಸ್ ಆಗ್ಬಿಟ್ಟಿದೆ, ಅದಕ್ಕೆ ಈಗ ಮತ್ತೆ ಇಲಾಚಿ ಕುಟ್ತಾ ಇದ್ದೀನಿ. ಇದು ಸಿಪ್ಪೆ ಜೊತೆ ಇಲಾಚಿ ಕುಟ್ಟಿಲ್ಲ ಇದುವರೆಗೂ. ಸಿಪ್ಪೆ ಜೊತೆ ಸುಟ್ತಾರ ಇಲ್ಲ ಸಪ್ರೇಟ್ ಆಗಿ ಸುಟ್ತಾರ ಗೊತ್ತಿಲ್ಲ, ನಮಗೆ ಕುಟ್ತಾರ. ನೋಡಿ ಸಾಫ್ಟ್ ಆಗಿದೆ. ಇವತ್ತು ಕೊಬ್ಬರಿ ಹಾಕ್ಬೇಕಂತೆ, ಫುಲ್ ಕೊಬ್ಬರಿ ಹಾಕ್ತಾ ಇದೀನಿ. ಕೆಡುತ್ತೆ. ಓಕೆ, ಇಷ್ಟೆಲ್ಲ ಮಾಡ್ತಾರ ಒಂದು ಒಬ್ಬಟ್ಟು ಮಾಡೋಕ್ಕೆ, ಇಷ್ಟೆಲ್ಲ ಪ್ರೊಸೀಜರ್ ಇರುತ್ತೆ. ನಾವು ಬರೀ ತಿಂದಿರೋದು ಇದೆಲ್ಲ ಮಾಡೇ ನೋಡಿ. ಈಗ ಬೆಲ್ಲ ಎಲ್ಲ ಕರಗ್ತಾ ಇದೆ, ಪುಡಿ ಇದೆಲ್ಲ ಈಗ ಕರಗ್ತಾ ಇದೆ ಬೆಲ್ಲ. ಗೈಸ್ ಒಂಚೂರು ನೀರಾಗೋಯ್ತು ಊರ್ನ, ಅದಕ್ಕೆ ಕೊಬ್ಬರಿ ಹಾಕ್ತಾ ಇದೀವಿ. ಫೈನಲಿ ಊರ್ನ ಇಲ್ಲಾಗಿದೆ. ಇದನ್ನ ಈಗ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೊಂಡು ರುಬ್ಕೊಳ್ಳೋದಷ್ಟೇ. ಗೈಸ್ ಎಲ್ಲ ಹೇಳಿದ್ ಕರೆಕ್ಟೇ, 1 hour ಒಬ್ಬಟ್ಟು ಮಾಡೋಕ್ಕಾಗಲ್ಲ. ನಿಜಾನೇ, 1 hour ಒಬ್ಬಟ್ಟು ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ 1 hour ಅಲ್ಲಿ 3 hour ಬೇಕು. ಆಗ್ಲೇ 2 hour ಸ್ಟಾರ್ಟ್ ಮಾಡಿ ನಾವು ಪ್ರೊಸೀಜರ್. ಗೈಸ್ ಏನಾಗಿದೆ ಅಂದ್ರೆ ನಾವು ಬೇಗ ಮಾಡಬೇಕು ಅಂದ್ರೆ ಈ ಪ್ರೊಸೀಜರ್ ಒಂದೇ ಇರೋದು. ಈಗ ಪಾತ್ರೆಯಲ್ಲಿರೋ ಊರ್ನ ತಣ್ಣಗಾಗಬೇಕು, ಅದಕ್ಕೆ ಒಂದು ಪಾತ್ರೆ ನೀರು ತುಂಬಿಸಿ ಇದನ್ನೆಲ್ಲ ಇಟ್ಬಿಟ್ರೆ ಸ್ವಲ್ಪ ಹೊತ್ತಲ್ಲಿ ತಣ್ಣಗಾಗ್ಬಿಡುತ್ತೆ. ನಾನು ಬೆಲ್ಲ ಹಾಕಿದ್ದೀನಿ, ಅದಕ್ಕೆ ಊರ್ನ ಈ ಕಲರ್ ಆಗಿದೆ. ಇವಳು ಶುಗರ್ ಹಾಕ್ಬಿಟ್ಟು ಯೂಸ್ ಮಾಡೋದು, ಶುಗರ್ ಯೂಸ್ ಮಾಡೋದು. ನಾವು ಬೆಲ್ಲನೇ ಹಾಕೋದು, ಶುಗರ್ ಹಾಕಲ್ಲ. ಒಬ್ಬಟ್ಟು ಯಾರು ಶುಗರ್ ಹಾಕಲ್ಲ, ಬೆಲ್ಲನೇ ಹಾಕೋದು. ಹೌದಾ? ಮತ್ತೆ ನಿಮ್ದು ಬೆಳ್ಳಗೆ ಬರುತ್ತಾ ಊರ್ನ? ಈ ಕಲರ್ ಬರಲ್ಲ, ಡಾರ್ಕ್. ನೀನ್ ಅದೇ ನೀನು ಪುಡಿದ್ ಹಾಕಿದ್ಯಲ್ಲ ಅದಕ್ಕೆ ಬ್ರೌನ್ ಸಾರಿ ಅಲ್ಲ. ನೀನು ಇರೋ ಒಂದ್ ನಿಮಿಷ, ನೀನ್ ಯಾವ್ದು ಹೇಳು ಬೆಲ್ಲ ಹಾಕಿರೋದು? ಪೌಡರ್ ಮಾಡಿರೋ ಬೆಲ್ಲ ಗೈಸ್. ನಾವು ಫ್ರೆಶ್ ಆಗಿರೋದನ್ನ ಏನಂತೀರ ಬಾಕ್ಸ್ ಶೇಪ್ ಇರುತ್ತಲ್ಲ ಆ ಬೆಲ್ಲನ ತಗೊಂಡು ನೀರಿಗೆ ಹಾಕಿ ಕುದಿಸಿ ಹೊಡ್ದು ಎಲ್ಲ ಮಾಡ್ತೀವಿ. ನಿಮ್ ಪ್ರೊಸೀಜರ್ ಏನಿಲ್ಲ, ಈಸಿ, ಎಲ್ಲ ಪ್ಯಾಕ್ಡ್ ಇರುತ್ತೆ, ತಂದಾಕ್ತಾನೆ ಮಾಡ್ತಾನೆ. ಇವಾಗ ಒಬ್ಬಟ್ಟು ಮಾಡೋದೇ ಇರೋದು ಕಷ್ಟ. ತಟ್ಟನಲ್ಲ, ನೋಡೋಣ ಹೆಂಗ್ ತಟ್ತಾನೆ. ಇವನು ಇರಿಟೇಟ್ ಮಾಡ್ದೆ, ಎಷ್ಟು ಇರಿಟೇಟ್ ಮಾಡ್ದೆ ಅವಾಗ್ಲೇ ನನ್ಗೆ. ನಾನು ಏನಾದ್ರು ಬೈತಾ ಇದೀನ, ಹೊಡಿತಾ ಇದೀನ, ನಿನ್ ಕೋಪ ಮಾಡ್ಕೊಂಡು ನಿಂಗೆ ಏನಾರು ಅಂತ ಇದೀನ? ಇಲ್ಲ, ಅವ್ರು ಮಾಡಿದ್ ನಂಗೆ ಏನಂಗ್ ಮಾಡಿದ್ರು ನನ್ ಪಾಪ. ಆಯ್ತಾ ಹೋಗು ಅಂತ ಮರ್ಯಾದೆ ಕೊಟ್ಟು ಹೇಳ್ತಾ ಇದೀನಿ. ಇವಾಗ ಹೆಂಗ್ ಇರಿಟೇಟ್ ಮಾಡ್ತೀನಿ ನೋಡಿ. ಇವಾಗ ಎಷ್ಟೋ ತಗೊಂಡ್ ಸುಮ್ಮನೆ ಇರ್ತಾನೆ ನೋಡೋಣ. ಆಯ್ತಾ? ಸುಮ್ಮನೆ ದಿನ ಬ್ಲಾಗ್ ಕಾಂಟೆಂಟ್ ಆಗುತ್ತೆ ಅಂತ. ನಾನು ಕಿರ್ಚಿದ್ದು ನಂಗೆ ಅದು ಅಳುನೇ ಬರ್ತಿಲ್ಲ, ಕೋಪನೇ ಬರ್ತಿಲ್ಲ ನನಗೆ. ಆಯ್ತಾ? ಕಾಮಿಡಿ, ಫುಲ್ ಕಾಮಿಡಿ. ಅಕ್ಕ ತಮ್ಮಂದ್ರಲ್ಲಿ ಕಾಮಿಡಿ ಇರುತ್ತಲ್ಲ ಅದು ಮಾಡಿದ್ದಷ್ಟೇ. ನೀವು ಆಮೇಲೆ ಕಾಮೆಂಟ್ ಹಾಕಬೇಡಿ ಆಯ್ತಾ? ಸೋನು ಸಬ್ಸ್ಕ್ರೈಬರ್ಸ್ ಅವ್ನು ಆಕ್ಚುಲಿ ನೀನ್ ಕಮೆಂಟ್ ಹಾಕಿರೋದು ಒಂದೊಂದು ಫುಲ್ ಮನ್ಸಿಗೆ ಹಚ್ಕೊಂಡ್ಬಿಟ್ಟಿದ್ದಾರೆ. ಸೋಂಪು ಆರ್ಡರ್ ಮಾಡಿ ತರಿಸಿದ್ದೀನಿ. ಏನ್ ನಿಂದು ರಾಣಿ? ಈ 2 ಪುಡಿನ ತಗೊಂಡೋಗಿ ಸೋಂಪು ಮತ್ತೆ ಏಲಕ್ಕಿ ಪುಡಿ, ನಾನು ತಂದಿದ್ದು ಏಲಕ್ಕಿ ಸಿಗಲೇ ಇಲ್ಲ, ಸುಮ್ಮನೆ ದುಡ್ಡು ಕೊಟ್ಟು ತಂದ್ವಿ. ಬನ್ನಿ ಈಗ ಅದಕ್ಕೆ ಹಾಕೋಣ ಊರ್ನ. ರೈಸ್ ಕಮ್ಮಿ ಬಿದ್ದರೂ ಪರವಾಗಿಲ್ಲ, ಜಾಸ್ತಿ ಆಗಬಾರ್ದು ಇದು. ಆಮೇಲೆ ಏನೋ ಮಾಡೋಕ್ಕೋಗಿ ಏನೋ ಆಗಿ ಫ್ಲೇವರ್ ಬೇರೆ ಸಲ ಬಂದು ಕಷ್ಟ. ಈಗ ಇದನ್ನು ಮಿಕ್ಸಿಲಿ ಹಾಕೊಂಡು ರುಬ್ಕೊಳ್ಳೋಣ. ಲೆಟ್ಸ್ ಸ್ಟಾರ್ಟ್ ದ ಮೇನ್ ಪ್ರೊಸೆಸ್ ಗೈಸ್. ಗೈಸ್ 10ಕ್ಕೆ ಇಷ್ಟೇ ಜಾಸ್ತಿ ಆಯ್ತು ಅನಿಸುತ್ತೆ, ತುಂಬ ಜಾಸ್ತಿ ಊರ್ನ ಮಾಡ್ಬಿಡ್ತೀನಿ. ನಮ್ಮ ಅಕ್ಕ ಹೇಳ್ತಾ ಇದ್ಲು ಜಾಸ್ತಿ ಆಯ್ತು ಅಂತ. ನಾನು ಅರ್ಧ kg ತೊಗರಿಬೇಳೆ ಮತ್ತು ಅರ್ಧ kg ಇನ್ನೊಂದು ಬೇಳೆ ತಂದು ಹಾಕ್ಬಿಟ್ಟೆ, ಜಾಸ್ತಿ ಆಗ್ಬಿಡುತ್ತೆ.
ಗೈಸ್ ಇದಕ್ಕೆ ನಮ್ಮ ಕೈ ಗಲೀಜು ಮಾಡ್ಕೊಳ್ಳೇಬೇಕು, ಬೇರೆ ಆಪ್ಷನ್ ಇಲ್ಲ. ಸ್ಪೂನಲ್ಲೆಲ್ಲ ತೆಗಿಯೋಕ್ಕಾಗಲ್ಲ. ಗೈಸ್ ಇದೆಲ್ಲ ರೌಂಡ್ ಮಾಡ್ಕೊಳ್ಳೋಣ ಇವಾಗ. ನೋಡಿ ಹಿಂಗಾಗಿದೆ ಮೈದಾ. ಇದನ್ನು ರೌಂಡ್ ಮಾಡಿರ್ತೀನಿ, ಅದರಲ್ಲಿ ಹೂರ್ಣ ಹಾಕ್ಬೇಕು ಈಗ. ಗೈಸ್ ನೋಡಿ ಈಗ ರೌಂಡ್ ಮಾಡ್ಕೊಂಡಿದ್ದೀನಿ. ಹಿಂಗೆ ಮಾಡಿ ರೆಡಿಯಾಗಿದೆ. ಇದನ್ನು ತೊಗೊಂಡೋಗಿ ಈಗ ಹಿಟ್ಟಲ್ಲಿ ಹಾಕಿ ಒಬ್ಬಟ್ಟು ಮಾಡೋದಷ್ಟೇ. ಏನೇನೋ ಮಾಡ್ತಾ ಇದ್ದೀನಿ, ಅದು ಕರೆಕ್ಟಾಗಿ ಮಾಡೋಕ್ಕೆ ಬರ್ತಾಯಿಲ್ಲ. ಊರನ್ನ ಆಚೆ ಬಂದ್ಬಿಡ್ತಿದ್ದು. ನಂಗೆ ಅರ್ಥನೇ ಆಗಿಲ್ಲ, ನಾನು ಹಿಂಗೆ ಮಾಡಿದೆ, ಅದಕ್ಕೆ ಆಂಟಿ ಹೆಲ್ಪ್ ಮಾಡ್ತಿದ್ದಾರೆ ಹಿಂಗಲ್ಲ ಅದು ಅಂತ. ನಾನು ನೋಡಿ ಇಷ್ಟೇ ದಪ್ಪ ಮಾಡಿದ್ದೀನಿ. ಇಲ್ಲಿ ನೋಡಿ ಇದು ದಪ್ಪ ಮಾಡಿ ಬೇಗ ಮುಗಿಸ್ಬಿಡೋಣ ಅಂತ ನಾನು ನೋಡ್ರಿ, ಇದ್ರಲ್ಲಿ 4 ಆಗುತ್ತಂತೆ. ಶೇಪೇ ಚೇಂಜ್ ಆಗೋಯ್ತು ಇದ್ರದ್ದು. ರೌಂಡ್ ಶೇಪ್ ಒಬ್ಬಟ್ಟು ಬರ್ತಿಲ್ಲ. ಅಮೀಬಾ ಮಾಡ್ತೀವಿ. ನನ್ನ ಲೈಫಲ್ಲಿ ನಾನು ಮಾಡ್ತಿರೋ ಫಸ್ಟ್ ಒಬ್ಬಟ್ಟು. ನೋಡಿ ಗಾಯ್ಸ್, ಒಬ್ಬಟ್ಟು ನೋಡಿ ಗಾಯ್ಸ್. ಖುಷಿ ಆಗ್ತಿದೆ ಒಬ್ಬಟ್ಟು ಬಂದ್ಬಿಡ್ತು ಅಂತ. ನಾನು ಇಷ್ಟು ಬರಲ್ಲ ಅಂದ್ಕೊಂಡಿದ್ದೆ, ಇಷ್ಟಾದ್ರು ಬಂತಲ್ಲ ಸಮಾಧಾನ. ಎಷ್ಟು ದಪ್ಪ ತಿಕ್ಕೆಸ್ಟ್ ಒಬ್ಬಟ್ಟು. ನಾನು ಒಬ್ಬಟ್ಟು ಒಂದಾಯ್ತು. ಯಾರಿವನು ಈ ಮನ್ಮತನು. ಆಯ್ತು, ಒಬ್ಬಟ್ಟು ರೆಡಿ ಆಯ್ತು. ಮತ್ತೆ ಇದು ಹಾಕೇ ಇಲ್ಲ. ಒಂದು 3 ಒಬ್ಬಟ್ಟು ಹೇಗಿದೆ ಶೇಪ್ ಎಲ್ಲ ಹೇಗಿದೆ? ಟೇಸ್ಟ್ ಮಾಡ್ತೀಯ? ಫಸ್ಟ್ ನೀನೇ ಮಾಡ್ತೀಯ ಟೇಸ್ಟು? ನೀನು ಹಾಲು ಜೊತೆ ತಿಂದ ಅಭ್ಯಾಸನ ಇಲ್ಲ ಅಂದ್ರೆ ಹಂಗೆ ತಿಂತೀಯಾ? ಹಾಲು ಜೊತೆ ತಿಂತೀಯಾ? ಹಾಲಾ ಹಂಗೆ ತಿಂತೀನಿ. ಇವಾಗ ಹಂಗೆ ತಿಂತೀನಿ. ಗೈಸ್ ಫಸ್ಟ್ ನಮ್ಮ ಸಂಜು ಟ್ರೈ ಮಾಡ್ತಾ ಇದ್ದಾನೆ ಫಸ್ಟ್ ಒಬ್ಬಟ್ಟು. ತಿಂದ್ಬಿಟ್ಟು ಹೆಂಗಿದೆ ಅಂತ ಹೇಳಪ್ಪ. ಒಂದು ತಿನ್ನೋ ಫಸ್ಟು. ಡಯಟ್ ಅಲ್ಲ ನೀನು, ಮತ್ತೆ ಇನ್ನೊಂದು ಹಾಕು ಅಂತ ಹೇಳಿದ್ದೆ. ಅದೇ ಒಂದು ತಿನ್ನು ಫಸ್ಟು. ಫಸ್ಟ್ ನೀನೇ ತಿಂತಾರ. ನನ್ನ ಲೈಫ್ ಫಸ್ಟ್ ಒಬ್ಬಟ್ಟು ಫಸ್ಟ್ ನೀನೇ ತಿಂತಾರೋದು. ನಮಗೊಂದು ತಿಂತು, ನಾನು ತಿನ್ಬೋದು. ಇಷ್ಟೇ ಬಿಡ್ತೀನಿ. ಅಷ್ಟು ಹೊಡೋದು ಬೇಡ. ತಪ್ಪ ಇದೆಯಾ? ಪರವಾಗಿಲ್ಲ, ಕಮ್ಮಿ ಐತೆ. ಕಮ್ಮಿ ಐತೆ. ಅಷ್ಟೇ ತಿನ್ಬೇಕು, ಜಾಸ್ತಿ ಸ್ವೀಟ್ ತಿನ್ಬಾರ್ದು. ಸರಿ ಸಕಲ ಮಾಡಿ ಆಯ್ತಾ? ಹೆಂಗಿದೆ ಹೇಳು? ಚೆನ್ನಾಗಿ ಎಷ್ಟು ಕೊಡ್ತೀಯಾ? 7. ಕರೆಕ್ಟಾಗಿ ಎಷ್ಟು ಕೊಡ್ತೀಯ? 9.9. ಗೈಸ್ ನಮ್ಮ ಟ್ರೈನರ್ ಆಂಟಿಗೆ ಒಂದು ತಿನ್ಸೋಣ. ನಮ್ಮ ಟ್ರೈನರ್ ಆಂಟಿಗೆ ತುಪ್ಪ ಹಾಕುವಂತ ಇದೆ. ಸ್ವಲ್ಪ ಈಗ ಅವರೇ ಹೇಳಿ ಹೆಂಗಿದೆ ಅಂತ. ಮಾಡಬೇಕು. ಸೂಪರ್ ಆಗಿದೆ, ನೋಡಕ್ ಚೆನ್ನಾಗಿದೆ. ಸೂಪರ್. ಸ್ವಲ್ಪ ಸಪ್ಪೆ ಇದೆಯಾ? ಅದು ಏನಂದ್ರೆ ನಾವು ಯೂಸ್ ಮಾಡಿದ ಬೆಲ್ಲ ಪೌಡ್ರು ಸ್ವಲ್ಪ ಸಪ್ಪೆ ಇರುತ್ತೆ, ಜಾಸ್ತಿ ಸ್ವೀಟ್ ಇರಲ್ಲ. ಗೈಸ್ ಒಬ್ಬಟ್ಟು ಪ್ರೊಸೆಸ್ ಅಲ್ಲಿ ಇಲ್ಲಿ ಒಬ್ಬಟ್ಟು ಬೇಯ್ತಾ ಇದ್ರೆ ಈ ಕಡೆ ನಾವು ತಟ್ತಾ ಇರ್ಬೇಕು. ದಟ್ ಈಸ್ ದ ಪ್ರೊಸೆಸ್. ಬನ್ನಿ ಆಂಟಿ ಏನ್ ಹೇಳ್ತಾವ್ರು ಕೇಳಿ. ಒಂದ್ಸರಿ ಹೇಳ್ಕೊಟ್ರೆ ಸೂಪರ್ ಆಗಿ ಮಾಡ್ಕೊಡ್ತಾರೆ. ಫಾಸ್ಟ್ ಲರ್ನರ್ ನಾವು. ಕೆಲವರಿಗೆ ಗೊತ್ತಾಗಲ್ಲ. ಅಲ್ಲ ಎಲ್ರು ತಿನ್ಸ್ಬೇಕು, ಅರ್ಥನೇ ಮಾಡ್ತಲ್ಲ ನಾನು. ನಂಗೆ ತರ ಮಾಡ್ತಾ ಇರೋದು. 4 ಒಬ್ಬಟ್ಟು ನೀನೇ ತಿಂತೀಯ ಅಂದ್ಬಿಟ್ಟು ಹಾಕು. ಅವ್ರು 4 ತಿನ್ನಕ್ಕೆ ಅವ್ರು ಮಾಡ್ತಿರೋದು. ನಾನು ಹೇಳ್ತೀನಿ. ಹೇಳು ಚೆನ್ನಾಗಿಲ್ಲ ಅಂತ ಹೇಳು. ಚೆನ್ನಾಗಿಲ್ಲ ಯಾಕೆ ನಿಂತಿದ್ಯಾ? ಚೆನ್ನಾಗಿಲ್ಲ ಅಂದಿದ್ದು. ಚೆನ್ನಾಗಿದೆ ಶಾ. ಫಸ್ಟ್ ಟೈಮ್ ನಾನೇನೋ ಮಾಡಿರೋದು ಚೆನ್ನಾಗಿದೆ ಅಂತ ಹೇಳ್ತಿರೋದೇನು? ಪಿಜ್ಜಾ ಚೆನ್ನಾಗಿತ್ತಾ? ಅದು ನೆಕ್ಸ್ಟ್ ಲೆವೆಲ್ ಇತ್ತು. ಒಂದು ಹೋಟ್ಲು ಮಾಡ್ಬೋದು. ಗೈಸ್ ಈಗ ನಮ್ಮ ಕ್ಯಾಮ್ರಾ ಟೀಮು ಮತ್ತೆ ಸಂಜಯ್ ಇಬ್ರು ಶೇರ್ ಮಾಡ್ತಾರೆ ಇದನ್ನ. ತುಪ್ಪ ಬೇಕೇನೋ? ಇಷ್ಟಿಷ್ಟು ತುಪ್ಪ ಹಾಕ್ತಿಯಲ್ಲ. ತುಪ್ಪ ರೇಟ್ ಜಾಸ್ತಿ ಕಣ. ನೀನು ಟೇಸ್ಟ್ ಬರುತ್ತೆ. ಆಯ್ತು ತಿನ್ನು. ನೀನು ಟೇಸ್ಟ್ ಬಂದು ಆಯ್ತು. ನಾನು ಮತ್ತೆ ನಿಂಗೇನು ಟೇಸ್ಟ್ ಮಾಡಿ ನಿಂಗೆ ಮೆಚ್ಚೋದೇನಿಲ್ಲ. ನೀನು ಡವ್ವ ನೀನು ತಿಂದ್ರೆ ತಿನ್ನು, ಇಲ್ಲ ಹೋಗ ಆ ಕಡೆ. ಹೂರ್ಣ ತಿನ್ಬೇಕು, ಒಬ್ಬಳಿಗಿಂತ ಹೂರ್ಣ. ಗೈಸ್ ನೋಡಿ ಚಪಾತಿ ಆಗೋಯ್ತಿದು ಒಬ್ಬಟ್ಟು ನೋಡಿ.
ಪಾಂಡು ಗಣೇಶ್ ಕರೆಕ್ಟ್ ಟೈಮ್ ಬಂದವನೆ, ಅವ್ನಿಗೆ ಗೊತ್ತಿಲ್ಲ ಒಬ್ಬಟ್ಟು ಮಾಡ್ತಿರೋದು, ನಾನು ರ್ಯಾಂಡಮ್ ಆಗಿ ಬಂದವನೆ, ಕರೆಕ್ಟ್ ಆಗಿ ನಾನು ಏನಾದ್ರು ಮಾಡ್ಬೇಕಾದ್ರೆ ಬರ್ತಾನೆ ತಿನ್ನಕ್ಕೆ. ಮನೇಲಿ ಏನೇ ಮಾಡ್ಬೇಕು ತಿನ್ನಬೇಕು ಯಾಕೆ ಅಂತ ಗೊತ್ತಿಲ್ಲ, ಕರೆಕ್ಟ್ ಆಗಿ ಬರ್ತಾನೆ. ಅದಕ್ಕೆ ಮುಂಚೆ ಫಸ್ಟ್ ಚಿಲ್ಲಿ ಚಿಕನ್, ಸೆಕೆಂಡ್ ಕೇಕು, ಇವತ್ತು ಒಬ್ಬಟ್ಟು. ಇವಾಗ ಒಬ್ಬಟ್ಟು ಇವ್ನಿಗೆ ಹಾಕ್ಕೊಡೋಣ, ಇವ್ನು ಹೆಂಗಿದೆ ಅಂತ ಹೇಳಿ. ಇಡಿ ಮಗ. ಹಿಂಗೆ ತಟ್ಟೆ ಕೊಡುಗರು. ನಮ್ಮ ಗಣೇಶ ಇವಾಗ ಅವ್ನು ತಿಂದು ನೋಡ್ತಾನೆ. ಸ್ವಲ್ಪ ತುಪ್ಪ ಹಾಕೋಣ. ತುಪ್ಪ ಬೇಕಾ? ಜಾಸ್ತಿ ಹಾಕ್ಲ? ಕಮ್ಮಿ. ಹಾಕು ಆಯ್ತು. ಒಂದೇ ಕಣ್ಣಲ್ಲಿ ಅಳ್ತಿದ್ಯಲ್ಲ. ಸಾಕು, ಅದೇನೆ ಜಾಸ್ತಿ ತಿನ್ಬಾರ್ದು. ಹೆಂಗಿದೆ ಅಂತ ಹೇಳಾಯ್ತಾ? 10 ಔಟ್ ಆಫ್ ಎಷ್ಟು ಕೊಡ್ತೀಯ ಅಂತ ಹೇಳು. ಪೂರ್ಣ ಎತ್ಕೊಂಬ ಸ್ವಲ್ಪ. ಪೂರ್ಣ ನನ್ನ ಬಾಯಲ್ಲೇ ನೀರು ಬರ್ತಾ ಇರೋ. ಎಷ್ಟು ಕೊಡ್ತೀಯ? 10 ಔಟ್ ಆಫ್ 10 ಔಟ್ ಆಫ್ 10. ಹಾಲು ಇಟ್ಟಿದ್ದೆ, ಹಾಲು ಬಿಸಿ, ಹಾಲು ಹಾಕೋ ಸ್ವಲ್ಪ. ಹಾಲು ಯಾಕೆ ಅಂದ್ರೆ ನಮ್ಮ ಅಮ್ಮಗೆ ನಮ್ಮ ಅಕ್ಕಗೆಲ್ಲ ಒಬ್ಬಟ್ಟು ಹಾಲು ಇಷ್ಟ, ಸೊ ಅದಕ್ಕೆ ಹಾಲು ಬಿಸಿ ಮಾಡಿದ್ದೀನಿ. ಎಲ್ಲಾದ್ರು ಅವರು ಇಷ್ಟೊತ್ತು ಕರೆಕ್ಟ್ ಆಗೈತೆ ಮಗ. ಬಂದ ಒಬ್ಬಟ್ಟೆ ಹಾಳ, ಕಾನ್ಸಂಟ್ರೇಷನ್ ಆಗ್ತದೆ. ನೀನು ಒಬ್ಬಟ್ಟೆ ಹಾಳು. ಅದು ಬೆಂದಿರೋದಿಲ್ಲ, ಅದಕ್ಕೆ ಸಾಕ್ಬಿಟ್ರೆ ಬೆಂದಿರೋದು ಸಾಕು. ಅವ್ನು ನಿತೀಶ್ ಹೇಳಿದ್ದಾನೆ, ಕೇಳ ಮಚ್ಚ ಒಂದ್ಸರಿ. ಬಿಸ್ನೆಸ್ ಮಾಡಪ್ಪ ಅವನೀಗ, ಜೊತೆಗೆ 4 ಜನ ಟೀಮ್ ಅವ್ರು ಹಾಕೊಂಡು ಓಡಾಡ್ತಾವ್ ಗೊತ್ತಾ? ಅವ್ನು ಬಂದ್ರೆ ಅವ್ರಿಂದ 4 ಜನ ಬರ್ತಾರೆ. ಅದಕ್ಕೆ ಅವ್ನು ಬೇಸಿವನು ನಿತೀಶ್ ನಂಬರ್ ಕಮಿಷನರ್ ಅಂಕಲ್ ಅಂತ ಸೇವ್ ಮಾಡೋಣ. ಯಾಕೆ ಗೊತ್ತಾ? ಒಂದ್ಸರಿ ಪೊಲೀಸ್ ಹಿಡಿದಿದ್ರಂತೆ, ಕಮಿಷನರ್ ಅಂಕಲ್ ತಗೊಳ್ಳಿ ಅಂತ ಕೊಟ್ಟವನು. ಇಡ್ತಿದ್ರು ಅಂತ ಅಂದ್ಬಿಟ್ಟು ಅವ್ರಿಗೆ ಹೌದಾ? ಭಯ ಪಡ್ಸೋದಕ್ಕೆ. ಓ, ಭಯ ಪಡ್ಸಕ್ ಸೇವ್ ಮಾಡಿರಲ್ಲ ಪೊಲೀಸ್ವರ್ಗಲ್ವಾ? ಪೊಲೀಸರಿಗಲ್ಲ, ಅವ್ರಿಗೆ ಪೊಲೀಸ್ವರ್ಗಲ್ಲ, ಪೊಲೀಸರು ಕೊಟ್ಟರೆ ಕಮಿಷನರ್ ಅಂಕಲ್ ಅಂತ ಹೋಗ್ತಾರೆ ನಿತೀಶ್ಗೆ. ಯಾರಿಗೂ ಎದುರ್ಸಕ್ ಮಾಡಿರೋದು. ಓ, ಇದು ಯಾವ್ದೋ ಹುಡುಗಿ ಲವ್ ಯು ಅಂತ ಟಾರ್ಚರ್ ಮಾಡ್ತಿದ್ಲು, ನೀನು ಅವತ್ತು ನನ್ನ ಕಮಿಷನರ್ ಗೊತ್ತು ಅಂತ ಕಳ್ಸಿದ್ದಾನೆ. ಯಾವ್ದೋ ಒಂದು ಹುಡುಗಿ ನನ್ನ ಪ್ರೀತ್ಸು ಅಂತ ರೋದನೆ ಕೊಡ್ತಿದ್ಲು. ಅವ್ಳಿಗೆ ಎದುರ್ಸಕ್ಕೆ ಇವ್ರ ನಂಬರ್ನ ಕಳ್ಸಿರೋದು, ನನ್ನ ಕಮಿಷನರ್ ಅಂತ ಗೊತ್ತು, ಎತ್ತಿಸ್ಬಿಡ್ತೀನಿ ನಿನ್ನ ಏರಿಯಾಯಿಂದ ಅಂತ. ನಿಜವಾಗ್ಲೂ ಚೆನ್ನಾಗಿದೆ. ಥ್ಯಾಂಕ್ ಯು ಮಗ. ನನ್ನ ಎಫರ್ಟ್ಸ್ಗೆ ನೀನು ಚೆನ್ನಾಗಿದೆ ಅಂತ ಹೇಳಿದಲ್ಲ, ಅದು ವ್ಯಾಲ್ಯೂ ಸಿಕ್ತು. ತುಂಬಾ ಸೀರಿಯಸ್ ಆಗಿ ಚೆನ್ನಾಗಿದೆ. ಥ್ಯಾಂಕ್ ಯು ಮಗ. ಇನ್ನೊಂದು ತಿಂತ್ಯಾ? ತಿನ್ಬೇಕು. ಪ್ಲೇಟ್ ಬಿಟ್ಟು ನಾನು ಬಿಸಿ ಬಿಸಿ ಬಂದು ನಿಂಗೆ ಹಿಡ್ಕೋಬೇಕು. ಸರಿ. ಅಷ್ಟು ಚೆನ್ನಾಗಿದ್ಯಾ ಗೈಸ್? ನಾನು ಮಲ್ಟಿ ಸ್ಕಿಲ್ಡ್, ಮಲ್ಟಿ ಟ್ಯಾಲೆಂಟೆಡ್. ಹೆಂಗ್ ಕಲ್ಸ್ಕೊಂಡೆ? ಅದೆಲ್ಲ ಬರುತ್ತೋ ಬೈ ಬ್ಲಡ್ ಅಲ್ಲೇ ನನಗೆ ಫುಲ್ ಟ್ಯಾಲೆಂಟ್ ಅನ್ನೋದ್ರ ಬಗ್ಗೆ. ನಿನ್ನ ಬಾಡಿ ರಕ್ತ ತುಂಬಿದಿರ್ತಾನೆ, ನನ್ನ ಬಾಡಿ ಟ್ಯಾಲೆಂಟ್ ತುಂಬ ಕಳಿಸಿರೋದು. ಟ್ಯಾಲೆಂಟ್ ಇಲ್ಲ ಅಂತಲ್ಲ ಅಲ್ಲ, ನಿನಗಿರ್ಬೋದು, ಬಟ್ ನನಗೆ ಸ್ವಲ್ಪ ಜಾಸ್ತಿ ಟ್ಯಾಲೆಂಟ್ ತುಂಬಿ ಕಳಿಸಿರೋದು. ಇನ್ನೊಂದು ಹಾಕ್ತೀನಿ ಫಸ್ಟ್ ಅದು ತಿನ್ನು. ನೀನು ಜಾಸ್ತಿ ಹೊಗಳದಷ್ಟು ನಂಗೆ ಹಾಕೊಂಡು ಹೋಗ್ಬಿಡ್ತಾವನೆ ಅಂತ ಅನಿಸ್ತೈತೆ. ಪ್ಲೀಸ್, ಒಬ್ಬಟ್ಟು ಇಸ್ ನಾಟ್ ಹೆಲ್ತಿ. ತುಂಬ ಆಯಿಲ್ ಕನ್ಸ್ಯೂಮ್ ಮಾಡುತ್ತೆ, ತುಂಬ ಆಯಿಲ್, ಮೈದಾ ಆ್ಯಂಡ್ ಆಲ್ಸೋ ತುಂಬ ಆಯಿಲ್. ತುಂಬ ಆದಷ್ಟು ಜಾಸ್ತಿ ಕಮ್ಮಿ ತಿನ್ನಕ್ಕೆ ಟ್ರೈ ಮಾಡಿ. ಒಂದು ಒಬ್ಬಟ್ಟು ಇಸ್ ಫೈನ್, ಯಾವಾಗಲೂ ಒಂದ್ಸರಿ. ಅದು ಪೂರಿ ಮತ್ತೆ ಎತ್ತಿಂದಿದೆಯಾ ಅವಾಗ? ಪೂರಿ ಮ್ಯಾಂಗೋ ಜ್ಯೂಸ್, ಪೂರಿ ಮ್ಯಾಂಗೋ ಜ್ಯೂಸ್ ಗೈಸ್. ಆಫ್ ಮಾಡೋದು. ಬರಮ್ಮ, ಬೇಗ ಬಾ. ಓ, ಎಂತ ಗುಂಬಬ್ಳು ನಿಂದು. ಹೆಂಗಿದೆ? ಸಕಾಲದ ಹೂರ್ಣ ಇನ್ನೊಂಚೂರು ಆಗ್ಬೇಕಾಯ್ತು ಅಷ್ಟೇ. ಏನಾಗಬೇಕಾಗಿತ್ತು? ಹೂರ್ಣ ಪೇಸ್ಟ್ ಆಗ್ಬೇಕಾಗಿತ್ತ? ಅದು ಕಮ್ಮಿ ಆಗಿದೆ ಅಂತವ್ರೆ. ಸ್ವೀಟಾ? ಹೂರ್ಣ ಒಂಚೂರು ಗ್ರೈಂಡ್ ಆಗ್ಬೇಕಾಯ್ತು. ಅದೇ ಪೇಸ್ಟ್ ಆಗ್ಬೇಕಾಗಿತ್ತ ಅಂತ ಫಸ್ಟ್ ಕೇಳಿದೆ. ಪೇಸ್ಟ್ ಅಂದ್ರೆ ನಾನು ಏನು ಅನ್ಸು ಕೇಳಿಸ್ಲ. ಫಸ್ಟ್ ಕಿವಿ ತೋರ್ಸು, ತಗೋ. ಚೆನ್ನಾಗಿದ್ಯಾ? ತಿನ್ನು, ಜಾಸ್ತಿ ಟೈಮ್ ವೇಸ್ಟ್ ಮಾಡ್ಬೇಡ. ಒಂದೇ ಕೊಡೋದು ಹೌದಾ? ಇನ್ನೊಂದು ತಿನ್ನು. ನಂಗೆ ಈ ತರ ತಿಂದ್ರೆ ಒಬ್ಬಟ್ಟು. ಅದಕ್ಕೆ ಗೈಸ್ ಹಾಲು ಮತ್ತೆ ತುಪ್ಪ ಹಾಕಿ, ನಂಗೆ ಗೊತ್ತು ಹೆಂಗೆ ಅವಳು ಚೆನ್ನಾಗಿದೆ ಅಂತ ಹೇಳ್ತಾಳೆ ಅಂತ. ಬರೀ ಡ್ರೈ ಕೊಟ್ಬಿಟ್ರೆ ನಾವು ಹೇಳ್ಬಿಡೋಳು. ಎಷ್ಟು ಕೊಟ್ಟೆ? 10 ಔಟ್ ಆಫ್. ಆಯ್ತು, ನಮ್ಮ ಅಕ್ಕನೂ ಆಯ್ತು. ಈಗ ನಮ್ಮ ಅಮ್ಮ ಅವ್ರನ್ನ ಇಂಪ್ರೆಸ್ ಮಾಡ್ಬೇಕು. ನಿಜ ನೀನೇ ಮಾಡ್ದ? ವ್ಲಾಗ್ ನೋಡು ಗೊತ್ತಾಗುತ್ತೆ. ಅಲ್ಲ ತಟ್ಟ ನೀನು ಬಾ, ತಟ್ಟು ತೋರಿಸ್ತೀನಿ. ಅವ್ರೆ ತೋರ್ಸು ನಿಧಿ. ಹ್ಯಾಪಿ ಬರ್ತ್ಡೇ ಗಣೇಶ. ಪ್ಲಾಸ್ಟಿಕ್ ಅಲ್ಲೆಲ್ಲ ಹೌದು, ನಾನು ಹೇಳ್ದೆ ಅವ್ರಿಗೆ ಗಾಜಿನ ಬೇಡ, ಅವ್ರು ಬೇಡ. ಏನೇನೋ ತಿಂತ ನನಗೆ ಕೊಡದೆ. ಅದು ಹಾಲ ಬ್ರೋ. ಏನವ್ರೆ ಬನ್ನಿ. ಈಗ ನಮ್ಮಗೆ ತಿನ್ಸುವ, ಅವ್ರೇನು ಹೇಳ್ತಾರೆ ನೋಡು. ಹಾಕಿದ್ರ ಈಗ ನಮ್ಮ ಅಮ್ಮಗೆ ಟ್ರೈ ಮಾಡಿಸುವ ಒಬ್ಬಟ್ಟನ್ನ. ನಿಜ ಹೇಳ್ಬೇಕು, ಸುಳ್ಳು ಹೇಳ್ಬೇಕು. ಸಕ್ಕತ್ತಾಗಿದೆ.
ಔಟ್ ಆಫ್ 10 ಎಷ್ಟು ಕೊಡ್ತೀರಾ? 10ಗೆ 10 ಅಲ್ಲ 20 ನೀನಲ್ಲ ಮಮ್ಮಿ, ಔಟ್ ಆಫ್ 10 ಎಷ್ಟು? ತಿನ್ಸು. ಮುಂತಲ್ಲಿ ಗೊತ್ತಾಗ್ತಿರೋದು. ಫುಲ್ ತಿನ್ನಿ ಆರಾಮಾಗಿ. ನೋ ಪ್ರಾಬ್ಲಮ್. ತೊಳಿ ಅಯ್ಯೋ ಔಟ್ ಆಫ್ 10 ಎಷ್ಟು ಕೊಡ್ತೀರಾ? ಔಟ್ ಆಫ್ 10 ಎಷ್ಟು? ತಿಂದ್ಬಿಡ್ಲಿ ಗೈಸ್, ಬಾಯಲ್ಲಿ ಹೇಳಿ ಅದು ಬಾಯ. 100. ಹಾಂ 100. ಥ್ಯಾಂಕ್ ಯು. ಉಪ್ಪೇ ಇದೆ. ತಿಂದೆ ನಿಜವಾಗ್ಲೂ ಚೆನ್ನಾಗಿದೆ. ಟೇಸ್ಟ್ ಸ್ವೀಟ್ ಅಷ್ಟೇ. ಆಫೀಸಾಗ ಚೆನ್ನಾಗಿದ್ಯೋ ಇಲ್ಲೆಲ್ಲ ಕೂಡ sweet ಹೋಗಿದೆ. ನಾನೇ ಫುಲ್ಲು ಅವನೇ ಫಸ್ಟ್ ತಿಂದ, ಅವನಿಗೆ ಹೇಳಿ ಎಕ್ಸ್ಪ್ಲೈನ್ ಮಾಡ್ತಾ ಇದೆಯಾ? ಅವನೇ ಚೆನ್ನಾಗಿದೆ ಅಂತ ಹೇಳ್ತಿದ್ದ. ಇನ್ನೊಂದು ಒಬ್ಬಟ್ಟು ತಿನ್ಸು. ತಿಂದ ಗೈಸ್ ಈಗ ಎಲ್ಲರೂ ಅಪ್ರೂವ್ ಮಾಡಿದ್ದಾಯ್ತು. ನಮ್ಮ ಟುಮ್ ಒಬ್ಬ ಇನ್ನೂ ಬಂದಿಲ್ಲ. ಅವ್ನು ಬಂದ್ರೆ ನಾನು ರೆಡಿಯಾಗೆಲ್ಲ ಹೋಗ್ತಾ ಇದೀನಿ. ಅವ್ನು ಬಂದ್ರೆ ಅವ್ನಿಗೊಂದ್ಸರಿ ಟೆಸ್ಟ್ ಮಾಡೋಣ, ಇಲ್ಲ ಅಂದ್ರೆ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ಇದು ಇನ್ನೊಂದು ಅಮ್ಮಗೆ ಒಬ್ಬಟ್ಟು ತಂದ್ಬಿಡ್ತೀನಿ. ಗೈಸ್ ನಾವು ಆಂಟಿಗೆ ಥ್ಯಾಂಕ್ ಯು ಹೇಳಬೇಕು. ಆಂಟಿ ಥ್ಯಾಂಕ್ ಯು. ನಮಗೆ ಯೂಟ್ಯೂಬ್ ವಿಡಿಯೋ ನೋಡ್ಬಿಟ್ಟು ಯೂಟ್ಯೂಬಲ್ಲಿ ನೋಡಿದ್ರೆ ಚೆನ್ನಾಗಿ ಬರಲ್ಲ, ಪಕ್ಕ ನಾನು ಹೇಳ್ದಂಗೆ ಮಾಡಿ ಅಂತ ಹೇಳಿದ್ರು. ಅವ್ರು ಹೇಳ್ಕೊಂಡು ಹೋದ್ರು, ನಾನು ಮಾಡ್ಕೊಂಡು ಹೋದೆ. ಥ್ಯಾಂಕ್ ಯು ಆಂಟಿ. ಬನ್ನಿ ಇನ್ನೊಂದು ನಮ್ಮ ಅಮ್ಮಗೆ. ಗೈಸ್ ನಮ್ಮ ಮಮ್ಮಿನೂ ಈ ತರ ಹೇಳ್ಕೊಬ್ರು. ನಮ್ಮ ಮಮ್ಮಿ ಇದ್ದಾಗ ಈ ತರ ಒಬ್ಬಟ್ಟು ಮಾಡಿದಾರ ಏನೋ ಈ ತರ ನಮ್ಮ ಮಮ್ಮಿ ಈ ತರ. ಗೈಸ್ ನನಗೆ ಒಂದು ನೆನಪಿದೆ. ನಾವು ಒಂದ್ಸರಿ ಒಬ್ಬಟ್ಟು ಮಾಡ್ಬೇಕು ಅಂತ ನಾವು ಚಿಕ್ಕವರಿದ್ದಾಗ ಫುಲ್ ಟವಾಗಿವಲ್ಲ ಅಲ್ಲಿ ಕೆಳಗೆ ಸೆಟ್ ಮಾಡ್ಕೊಂಡ್ಬಿಟ್ಟು ಸ್ಟವ್ ಅಲ್ಲಿ ಕೆರೋಸಿನ್, ಅವಾಗ ನಮ್ಮ ಮನೇಲಿ ಸಿಲಿಂಡರ್ ಇರ್ಲಿಲ್ಲ, ಪಂಪ್ ಸ್ಟವ್ ಅಲ್ಲಿ ಎಲ್ಲ ಐಟಮ್ ನ ತಂದು ನಮ್ಮ ಅಪ್ಪ ನಮ್ಮ ಅಮ್ಮ ಇಬ್ರು ಸೇರಿ ನಾವು ಚಿಕ್ಕವ್ರು ಅವಾಗ ಸುಮ್ನೆ ಕೂತ್ಕೊಂಡು ನೋಡ್ತಿದ್ವಿ. ನಮ್ಗೆ ಒಬ್ಬಟ್ಟು ತಿನ್ಬೇಕು ಅಂತ ಆಸೆ ಇತ್ತು ಗೈಸ್. ಅವಾಗೆಲ್ಲ ಹಬ್ಬ ನಡೀತಿತ್ತು. ಮನೆಗೆ ಹಬ್ಬ ನಡೀತದೆ, ನಮ್ಮನೆಗೂ ಮಾಡಿ ಜಗಳ ಮಾಡೋರು, ಹಠ ಮಾಡೋದಲ್ವಾ. ಇವತ್ತು ನಮ್ ಸ್ಯಾಮ್ ಅವನೇ ಪ್ರಿಪೇರ್ ಮಾಡಿ ಚೆನ್ನಾಗಿ ಸೂಪರ್ ಆಗಿದೆ ಮಾಡಿರೋದು. ನಾನಂತ ಸಿಸಿಗೆ ಒಂದು ಪೀಸ್ ಲೈಫಲ್ಲಿ ಮಾಡಿದಪ್ಪ. ತಿನ್ನು ಬೇಗ, ಬಿಸಿ ಇದೆ ಕೈಯಲ್ಲಿ. ಹೆಂಗ್ ಬೇಕಂತ ತಿನ್ನು. ದುರಾಂಕಾರ ತೋರಿಸ್ಬಾರ್ದು. ಸಾಕು ಅಷ್ಟೇ ನೋಡು. ಕೈ ಗಣೇಶ ಹೆಂಗಿದೆ ಅಂತ ಹೇಳಪ್ಪ ಹಾಲ್ ಜೊತೆಗೆ. ಅವ್ನು ಕಳ್ಳಿ ಆಡಿದ್ದಾಗಿದ್ದಾನ. ಗೈಸ್ ನಾವು ಅಡ್ಗೆ ಮಾಡ್ತಾ ನಮ್ಗೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ ತಿನ್ನಕ್ಕೆ ಅಂತಾರಲ್ಲ, ನಿಜಾನೇ. ನಾನು ಸ್ಟಾರ್ಟ್ ಮಾಡಿದಾಗ ಒಂದವರು ತಿನ್ಬಿಡ್ತೀನಿ, ನನ್ ಕೈಲಿ ಆಗಲ್ಲ ಅನ್ಸುತ್ತೆ ತಡಿಯಕ್ಕೆ ಅನ್ಕೊಂಡಿದ್ದೆ. ಬಟ್ ಇವಾಗ ನನ್ನ ಕೈಲಿದೆ, ಬಟ್ ನಾನು ತಿನ್ಬೇಕು ಅನಿಸ್ತಲ್ಲ. ಸೊ ಕಂಟ್ರೋಲ್ ಬಂದ್ಬಿಟ್ಟು ತಿನ್ನೋಡು. ಗೈಸ್ ಅವ್ರು ಹಾಕೊಂಡು ತಿಂತಾ ಇದಾರೆ, ಖಾಲಿ ಮಾಡ್ಲಿ. ವ್ಲಾಗ್ ನಲ್ಲಿ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೀನ್ ನೆಕ್ಸ್ಟ್ ವ್ಲಾಗ್ ನಾಳೆ. ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಟುಮ್ ಬಂದ ಅಂದ್ರೆ ಆ ಪಾರ್ಟಿದಲ್ಲಿ ಆಡ್ ಮಾಡ್ತೀವಿ, ಇಲ್ಲ ಅಂದ್ರೆ ಟುಮ್ ಬ್ಯಾಡ್ ಲಕ್. ಅದ್ರ ತಿಂತಾನ ಒಂದು ಪಕ್ಕ ಇದೆ, ಅವ್ನಿಗೆ ಹೋಗ್ಬಿಟ್ಟು. ಓಕೆನಾ? ಚೆನ್ನಾಗಿದ್ಯಾ? ಸೂಪರಾ? ಬಾಯ್ 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 ಬಾಯ್. ತುಪ್ಪ ವೇಸ್ಟ್ ಮಾಡಿದ್ರು ನಮ್ಮ ಮನೇಲಿ. ತುಪ್ಪ ನೋಡಿ ಯಾರು ಕೇರ್ ಮಾಡ್ತಾರೋ ನೋಡಿ. ರಿಯಾನಾ ಅವರೇ ಇಲ್ಲಿ ನೋಡಿದ ತುಪ್ಪ ಚೆಲ್ಲಿರೋದು. ಅಯ್ಯೋ ಎಷ್ಟು ತುಪ್ಪ. ಇವಾಗ ರಿಯಾಕ್ಟ್ ಮಾಡ್ತಾವ್ರು. ಇದ್ರ ತುಪ್ಪ ಒಬ್ಬಟ್ಟನ್ನ ಹಿಂಗ್ ಹಚ್ಚಿ ಕೊಡಿ ಯಾರಿಗಾದ್ರು. ವೇಸ್ಟ್ ಆಗ್ಬಿಡು. ಸಾಯಿಲ್ ಬಾ, ಪ್ಲೇಟ್ ಇಟ್ಕೋ ಬೇಗ. ಸಂಜಯ್ ಒಂದ್ ನಿಮಿಷ. ಹೆಂಗಿದೆ? ಇದೆಯಾ? ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಚೆನ್ನಾಗಿಲ್ವಾ? ತಿನ್ನು. ಅದು ತುಪ್ಪ ಇದೆ, ಅದು ಹತ್ಕೊಂಡು ತಿನ್ನು. ವೇಸ್ಟ್ ಆಗ್ತಿದೆ. ನಾನು ತಿನ್ನಿಸ್ತೀನಿ, ತಿನ್ಬೇಕು. ಎಷ್ಟು ಮಾತಾಡ್ತೀಯೋ ತಿನ್ನಲೇ. ಅಪ್ಪ ಏನ್ ನಮ್ ತಾಯಣೆ ಏನ್ ಹಾಕಿಲ್ಲ.
ಚೆನ್ನಾಗಿದ್ಯಾ ಅಪ್ಪ ಇದನ್ನ ತಿನ್ನಕ್ಕೆ ಇಷ್ಟ ಆಯ್ತಲ್ಲ ಏ ಅಮ್ಮ ಅಂದ್ರೆ ಲೂಸ್ ಮಿಷನ್ ಆಗುತ್ತೆ ಅಷ್ಟೇ. ಒಂದೇ ಟ್ಯಾಬ್ಲೆಟ್ ಹಾಕಿರೋದು, ಒಂದ್ ಟ್ಯಾಬ್ಲೆಟ್ ಹಾಕಿರೋದಕ್ಕೆ ಹಿಂಗ್ ಆಡ್ತಾವ್ ಗೈಸ್. ಡ್ರೈ ತಿನ್ನು. ಚೆನ್ನಾಗಿ ಮಾಡಿದ್ದೀನಾ? ಹಾಗೆ ಮುಚ್ಚ ಸಾರಿ ಮುಚ್ಚ. ಚೂರು ಟ್ಯಾಬ್ಲೆಟ್ ಹಾಕ್ಬಿಟ್ಟಿದ್ದೀನಿ, ವಾಶ್ರೂಮ್ಗೆ ಹೋಗ್ಬೇಕಾಗುತ್ತೆ, ಅಡ್ಜಸ್ಟ್ ಮಾಡು. खत्म, बाय बाय, टाटा, गुड बाय, गया.